ನ್ಯೂಸ್ ಟಾಪ್ 9 ಗೆ ಸ್ವಾಗತ. ನಾನು ಸುಷ್ಮಾ. ಆಗಸಕ್ಕೆ ರಂಧ್ರವಾಗಿ ಕೊಚ್ಚಿ ಹೋಗ್ತಿದೆ ಉತ್ತರ ಕರ್ನಾಟಕ. ಮಹಾಮಳೆಯ ಆಘಾತದಿಂದ ಊರೇ ಕೆರೆ, ಮನೆಯೇ ಹೊಳೆ, ಮನೆ ಮೇಲ್ಚಾವಣಿಯೇ ಆಸರೆ. ಬಾಣಂತಿಯರಿಗೆ ಟ್ರಕ್ಗಳೇ ಆಸ್ಪತ್ರೆ. ಮಿನಿವಾರ್ನಲ್ಲಿ ಮುನಿರತ್ನ ಎದುರು ತೊಡೆ ತಟ್ಟಿತ್ತು ಯಾಕೆ? ಕನಕಪುರದ ಬಂಡೆ. ಪ್ರಧಾನಿ ನರೇಂದ್ರ ಮೋದಿಯ ಆಸ್ತಿ ಮೌಲ್ಯ ಎಷ್ಟು ಹೆಚ್ಚಾಗಿದೆ ಗೊತ್ತಾ? ಇದೆಲ್ಲವನ್ನು ನೋಡೋಣ. ಕರುಣೆ ಇಲ್ಲದ ಕಾಗಿಣಾ ನದಿಯಿಂದ ಉಂಟಾಗಿರೋ ಅವಾಂತರಗಳಾದ್ರೂ ಏನು? ಮುಳುಗಿದ ಮನೆಯಿಂದಾಗಿ ಟ್ರಕ್ಗಳ ಮೇಲೆ ಜನ ವಾಸ ಮಾಡ್ತಿದ್ದು ಎಲ್ಲಿ? ಪ್ರವಾಹದಲ್ಲಿ ಸಿಲುಕಿದ್ದ 50 ಜನರ ಪ್ರಾಣವನ್ನ ಯುವಕರು ರಕ್ಷಿಸಿದ್ದು ಹೇಗೆ? ಇದೆಲ್ಲವನ್ನು ನೋಡೋಣ ವರುಣಾಗಾತ ನ್ಯೂಸ್ ಟಾಪ್ 9 ನಲ್ಲಿ. ಕಲಬುರಗಿ ಜಿಲ್ಲೆಯಲ್ಲಿ ಕಾಗಿಣಾ ನದಿಯ ಅಬ್ಬರ ಹೆಚ್ಚಾಗ್ತಾನೆ ಇದ್ದು, ಕರುಣೆ ಇಲ್ಲದ ವರುಣ ಅಬ್ಬರದಿಂದಾಗಿ ಗ್ರಾಮಸ್ಥರು ಅತಂತ್ರರಾಗಿದ್ದಾರೆ. ಕರುಣೆ ಇಲ್ಲದ ಕಾಗಿಣಾ ನದಿಯಿಂದಾಗಿ ಮಳಖೇಡ್, ಸಮಖೇಡ್ ಗ್ರಾಮಸ್ಥರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕಾಗಿಣಾ ಪ್ರವಾಹದಿಂದ 500ಕ್ಕೂ ಹೆಚ್ಚು ಜಾನುವಾರು ನೀರು ಪಾಲಾಗಿದ್ರೆ, ಸಮಖೇಡ್ನ 60ಕ್ಕೂ ಹೆಚ್ಚು ಮನೆಗಳಿಗೆ ಜಲಕಂಟಕ ಎದುರಾಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಎಡಬಿಡದೆ ಸುರಿತಾ ಇರುವಂತಹ ಮಳೆಯಿಂದಾಗಿ ಗ್ರಾಮಸ್ಥರ ಬದುಕು ಮೂರಾಬಟ್ಟಿಯಾಗಿದೆ. ಅದರಲ್ಲೂ ನಿನ್ನೆಯಿಂದ ಗ್ರಾಮಸ್ಥರು ಮತ್ತು ಬಾಣಂತಿಯರ ಆಹಾರವಿಲ್ಲದೆ ಪರದಾಡ್ತಾ ಇದ್ದು, ನವಜಾತ ಶಿಶುಗಳ ಜೊತೆ ಟ್ರಕ್ಗಳಲ್ಲಿ ವಾಸ ಮಾಡ್ತಿದ್ದಾರೆ. ಇನ್ನು ಕೆಲ ಮಹಿಳೆಯರು ಲಾರಿಗಳಲ್ಲಿ ಆಶ್ರಯ ಪಡೆದಿದ್ದಾರೆ. ಕುಡಿಯಲು ಹಾಲು ಇಲ್ಲದೆ ಮಕ್ಕಳ ಆಕ್ರಂದನ ಕರುಳು ಹಿಂಡುವಂತಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಹೆಚ್ಚಾಗ್ತಾನೆ ಇದ್ದು, ಪ್ರವಾಹದಿಂದಾಗಿ 50ಕ್ಕೂ ಹೆಚ್ಚು ಜನರನ್ನು ರಕ್ಷಣೆ ಮಾಡಲಾಗಿದೆ. ಜಿಲ್ಲೆಯ ಕಾಗಿಣಾ ನದಿಯಿಂದಾಗಿ ಪ್ರವಾಹ ಉಂಟಾಗಿದ್ದು, ಸುತ್ತಮುತ್ತಲಿನ ಪ್ರದೇಶದ ಜನರಿಗೆ ಸಂಕಷ್ಟ ಎದುರಾಗಿದೆ. ಪ್ರಾಣದ ಹಂಗು ತೊರೆದು ಜನ ಮತ್ತು ಜಾನುವಾರುಗಳನ್ನು ಸ್ಥಳೀಯ ಯುವಕರು ರಕ್ಷಣೆ ಮಾಡಿದ್ದಾರೆ. 50ಕ್ಕೂ ಹೆಚ್ಚು ನಿರಾಶ್ರಿತರನ್ನ ಬಾಣಂತಿಯರು ಹಾಗೂ ಮಕ್ಕಳ ಜೀವವನ್ನ ಸ್ಥಳೀಯ ಯುವಕರು ರಕ್ಷಣೆ ಮಾಡಿದ್ದಾರೆ. ಭಾರಿ ಮಳೆಯಿಂದಾಗಿ ಘಟಪ್ರಭಾ ನದಿ ತುಂಬಿ ಹರಿತಾ ಇದ್ದು, ಹೊಳೆ ಬಸವೇಶ್ವರ ದೇವಸ್ಥಾನದಲ್ಲಿ ಇನ್ನು ಜಲಾವೃತಗೊಂಡಿದೆ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಮಾಚಕನೂರು ಗ್ರಾಮದ ಪ್ರಸಿದ್ಧ ಹೊಳೆ ಬಸವೇಶ್ವರ ದೇವಸ್ಥಾನದಲ್ಲಿ ಕಳೆದ 1 ವಾರದಿಂದ ಭಕ್ತರಿಗೆ ದೇವರ ದರ್ಶನವೇ ಇಲ್ಲದಂತಾಗಿದೆ. ದೇವಸ್ಥಾನದೊಳಗೆ 6 ಅಡಿಯಷ್ಟು ಘಟಪ್ರಭಾ ನೀರು ನಿಂತಿದೆ. ಕುಂದಾನಗರಿ ಬೆಳಗಾವಿಯಲ್ಲೂ ಮಳೆಯ ಅಬ್ಬರ ಹೆಚ್ಚಾಗಿದ್ದು, ರಣಭೀಕರ ಮಳೆಯಿಂದಾಗಿ ಭಾರಿ ಅವಾಂತರ ಸೃಷ್ಟಿಯಾಗಿದೆ. ವರುಣನ ಅಬ್ಬರದಿಂದಾಗಿ ಸೊಗಲ ಸೋಮೇಶ್ವರನಿಗೂ ಜಲದಿಗ್ಬಂಧನ ಎದುರಾಗಿದೆ. ಸವದತ್ತಿ ತಾಲೂಕಿನ ಸೊಗಲ ಕ್ಷೇತ್ರಕ್ಕೆ ಜಲಕಂಟಕ ಉಂಟಾಗಿದ್ದು, ಸೋಮೇಶ್ವರ ದೇವಸ್ಥಾನದ ಗರ್ಭಗುಡಿಗೆ ನೀರು ನುಗ್ಗಿದೆ. ಅಪಾರ ಪ್ರಮಾಣದ ನೀರು ನುಗ್ಗಿದ್ರಿಂದ ಸೋಮೇಶ್ವರ ಮೂರ್ತಿ ಭಾಗಶಃ ಜಲಾವೃತಗೊಂಡಿದೆ. ದೇವಸ್ಥಾನಕ್ಕೆ ನೀರು ನುಗ್ಗಿದ್ದ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಗೌರವ್ ಗ್ರಾಮದಲ್ಲಿ ಜಮೀನೊಂದು ಮುಳುಗಿ ಕೆರೆಯಂತಾಗಿದೆ. ಜಮೀನು ಮಳೆ ನೀರಿಗೆ ಮುಳುಗಡೆಯಾಗಿದ್ದನ್ನು ಕಂಡಂತಹ ರೈತ ಕಣ್ಣೀರಿಟ್ಟಿದ್ದಾನೆ. ರೈತ ಸದಾಶಿವ ಎಂಬಾತ, ನನ್ನ ಹೊಲ ನನಗೆ ಕಾಣದಾಗಿದ್ದು ಬೆಳೆ ಹಾಳಾಗಿದೆ. ಇಷ್ಟು ದಿನ ಕೊರೋನಾ ರೋಗದಿಂದ ಸಾಕಾಗಿದ್ದು, ಇದೀಗ ಸತತ ಮಳೆಗೆ ನನ್ನ ಬೆಳೆ ನಾಶವಾಗಿದೆ ಅಂತ ವಿಡಿಯೋ ಮಾಡಿ ತನ್ನ ಅಳಲು ತೋಡ್ಕೊಂಡಿದ್ದಾನೆ. ವಿಜಯಪುರ ಜಿಲ್ಲೆಯಲ್ಲಿ ಡೋಣಿ ನದಿ ಉಕ್ಕಿ ಹರಿತಾ ಇದೆ. ಇದರಿಂದಾಗಿ ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿದ್ದಂತಹ ಬೆಳೆ ಜಲಾವೃತವಾಗಿದೆ. ಅದರಲ್ಲೂ ತ್ರಿಕೋಟ, ಬಬ್ಬಲೇಶ್ವರ, ಬಸವನ ಬಾಗೇವಾಡಿ, ದೇವರ ಹಿಪ್ಪರಗೆ ಸೇರಿದಂತೆ ತಾಳಿಕೋಟೆ ತಾಲೂಕಿನ ಭಾಗದಲ್ಲಿ ಡೋಣಿ ನದಿ ಅಬ್ಬರಿಸ್ತಾ ಇದ್ದು, ಕಬ್ಬು, ತೊಗರಿ, ಮೆಕ್ಕೆಜೋಳ, ಹತ್ತಿ ಸೇರಿದಂತೆ ಇತರೆ ಬೆಳೆ ಜಲ ಸಮಾಧಿಯಾಗಿದೆ. ಸಾಲ ಸೋಲ ಮಾಡಿ ಬೆಳೆದಂತಹ ರೈತ ಕಣ್ಣೀರಲ್ಲಿ ಕೈತೊಳೆದಿದ್ದಾನೆ. ಕಲಬುರಗಿ ಜಿಲ್ಲೆಯಲ್ಲಿ ಸುರಿದಂತಹ ಭಾರಿ ವರ್ಷಧಾರೆಗೆ ಸಾವಿರಾರು ಹೆಕ್ಟೇರ್ನಲ್ಲಿದ್ದ ಬೆಳೆ ಹಾನಿಯಾಗಿದೆ. ವಿವಿಧ ತಾಲೂಕುಗಳಲ್ಲಿ ಕಬ್ಬು, ತೊಗರಿ, ಹತ್ತಿ, ಬಾಳೆ ಬೆಳೆ ನಾಶವಾಗಿದೆ. ಹೀಗಾಗಿ ಸಾಲ ಸೋಲ ಮಾಡಿ ಬೆಳೆ ಬೆಳೆದಿದ್ದಂತಹ ರೈತರು ಕಂಗಾಲಾಗಿದ್ದು, ಸಾಲ ತೀರಿಸುವುದು ಹೇಗೆಂಬ ಚಿಂತೆಗೆ ಬಿದ್ದಿದ್ದಾರೆ. ಮಳೆಗೆ ಹಿಡಿಶಾಪ ಹಾಕ್ತಿದ್ದಾರೆ. ರಾಯಚೂರು ತಾಲೂಕಿನ ಚಂದ್ರಬಂಡ ಹೋಬಳಿ ವ್ಯಾಪ್ತಿಯಲ್ಲಿ ನಿರಂತರ ವರ್ಷಧಾರೆಗೆ ಬೆಳೆ ಸರ್ವನಾಶವಾಗಿದೆ. ಕಳೆದ ರಾತ್ರಿ ಸುರಿದಂತಹ ಮಳೆಗೆ ಸುಮಾರು 1500 ಎಕರೆಯಲ್ಲಿದ್ದಂತಹ ಭತ್ತ, ಹತ್ತಿ ಬೆಳೆ ಮುಳುಗಿದೆ. ಇದರಿಂದ ರೈತರು ಕಣ್ಣೀರಾಗಿದ್ದು, ಆತ್ಮಸ್ಥೈರ್ಯ ಕಳ್ಕೊಂಡಂತಹ ರೈತನೊಬ್ಬ ಮನದ ಬೇಸರ ಹೊರಹಾಕಿದ್ದಾನೆ. ಉತ್ತರ ಕರ್ನಾಟಕದ ಪಾಲಿಗೆ ಶಾಪವಾಗಿದ್ದು ಹೇಗೆ ಮಳೆರಾಯ? ಮನೆ ತುಂಬ ನೀರಿನಿಂದಾಗಿ ಮನೆ ಚಾವಣಿಯೇ ಆಸರೆಯಾಗಿದ್ದು ಹೇಗೆ? ನಿಷ್ಕರುಣಿ ಮಳೆಯಿಂದಾಗಿ 1500ಕ್ಕೂ ಹೆಚ್ಚು ಸೂರುಗಳು ನೀರು ಪಾಲು, ಬೆಳೆ ಕಳೆದುಕೊಂಡು ಅನ್ನದಾತನ ಕಣ್ಣೀರ ಧಾರೆ. ಇದೆಲ್ಲವನ್ನು ನೋಡೋಣ ಜಲಾಸುರ ನ್ಯೂಸ್ ಟಾಪ್ 9 ನಲ್ಲಿ. ಕಲಬುರಗಿ ಜಿಲ್ಲೆಯಲ್ಲಿ ಭಾರಿ ಮಳೆಯಿಂದ ಸೃಷ್ಟಿಯಾಗಿರುವಂತಹ ಅವಾಂತರಗಳು ಒಂದರಲ್ಲ. ಚಿತ್ತಾಪುರ ತಾಲೂಕಿನ ಕಡಬೂರು ಸಂಪೂರ್ಣ ಜಲಾವೃತವಾಗಿದೆ. ಇಡೀ ಗ್ರಾಮದಲ್ಲಿ ಸುಮಾರು 8 ಅಡಿಗೂ ಅಧಿಕ ನೀರು ಸಂಗ್ರಹವಾಗಿದ್ದು, ಮನೆ ಛಾವಣಿ ಮೇಲೆ ಕುಳಿತಂತಹ ಜನರು ಪರದಾಡ್ತಿದ್ದಾರೆ. ಪ್ರವಾಹದ ನೀರು ಯಾವಾಗ ಇಳಿಕೆಯಾಗುತ್ತೋ ಅಂತ ಗ್ರಾಮಸ್ಥರು ಕಾಯ್ತಾ ಇದ್ದಾರೆ. ಇಡೀ ಗ್ರಾಮ ಜಲಾವೃತವಾಗಿರುವುದರಿಂದ ತುತ್ತು ಅನ್ನಕ್ಕೂ ಜನ ಪೇಚಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ.
ವಿಜಯಪುರ ಜಿಲ್ಲೆಯ ಭೀಮಾ ನದಿಯಲ್ಲಿ ಪ್ರವಾಹ ಹೆಚ್ಚಾಗಿದ್ದು ಕ್ಷಣ ಕ್ಷಣಕ್ಕೂ ನೀರು ಏರತೊಡಗಿದೆ. ಹೀಗಾಗಿ ನದಿ ತೀರದ ಗ್ರಾಮಸ್ಥರು ತಮ್ಮ ಪಂಪ್ ಸೆಟ್ಗಳನ್ನು ಸುರಕ್ಷಿತ ಸ್ಥಳಗಳಿಗೆ ಸಾಗಿಸಲು ಪರದಾಟ ನಡೆಸುತ್ತಿದ್ದಾರೆ. ಮಹಾರಾಷ್ಟ್ರದಲ್ಲಿ ಸುರಿತಾ ಇರುವಂತಹ ಧಾರಾಕಾರ ಮಳೆಯಿಂದಾಗಿ ಉಜನಿ ಮೀರ್ ಡ್ಯಾಂನಿಂದ 1.50 ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ಸ್ ನೀರನ್ನು ಹೊರಬಿಡಲಾಗಿದೆ. ಆ ನೀರು ಭೀಮಾ ನದಿಗೆ ಹರಿದು ಬರ್ತಾ ಇದ್ದು ಇಂದು ಸಂಜೆ ವೇಳೆಗೆ ನೀರಿನ ಹರಿವು ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಮಹಾಮಳೆಯ ರೌದ್ರಾವತಾರ ಮುಂದುವರೆದಿದೆ. ವರುಣನ ಆರ್ಭಟಕ್ಕೆ ಕಳೆದ 5 ದಿನದಲ್ಲಿ 1500ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ. ಅಕ್ಟೋಬರ್ 10 ಮತ್ತು 11ರಂದು ಸುರಿದಂತಹ ಮಳೆಗೆ 769 ಮನೆಗಳು ಕುಸಿದಿವೆ. ಅಕ್ಟೋಬರ್ 12 ಮತ್ತು 14ರಂದು ಬಿದ್ದಂತಹ ಮಳೆಗೆ 730 ಮನೆಗಳು ನೆಲಕ್ಕೆ ಉರುಳಿವೆ. ಇದು ಜನರ ಆತಂಕಕ್ಕೆ ಕಾರಣವಾಗಿದ್ದು ನಿರಾಶ್ರಿತ ಭಾವ ಮೂಡಿಸಿದೆ. ಭೀಕರ ಮಳೆಗೆ ದಾವಣಗೆರೆ ಜಿಲ್ಲೆಯು ತತ್ತರಗೊಂಡಿದೆ. ಜಿಲ್ಲೆಯ ಹೊನ್ನಾಳಿ ತಾಲೂಕಿನಲ್ಲಿ ಭಾರಿ ಮಳೆ ಸುರಿದಿದ್ದು ಕುಂಕುವ ಕತ್ತಿಗೆ ಗ್ರಾಮ ಸೇರಿದಂತೆ ಹಲವೆಡೆ ರಸ್ತೆಗಳು ಜಲಾವೃತವಾಗಿದೆ. ಭಾರಿ ವರ್ಷಧಾರೆಯಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದ್ದು ಸತತ ಮಳೆಗೆ ಜನ ಹೈರಾಣಾಗಿದ್ದಾರೆ. ವರುಣನಿಗೆ ಶಾಪ ಕೂಡ ಹಾಕ್ತಿದ್ದಾರೆ. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಸಮಖೇಡ್ ಗ್ರಾಮದಲ್ಲಿ ನಿರಾಶ್ರಿತರು ಪರದಾಡುವಂತಾಗಿದೆ. ಕಾಳಜಿ ಕೇಂದ್ರ ಇಲ್ಲದೆ ಮಹಿಳೆಯರು ಮಕ್ಕಳು ಹಸಿವಿನಿಂದ ಕಂಗಾಲಾಗುವಂತಾಗಿದೆ. ಹಾಲು ಸಿಗದೆ ನವಜಾತ ಶಿಶುಗಳು ರೋದನೆ ಅನುಭವಿಸುವಂತಾಗಿದೆ. ಸಮಸ್ಯೆ ಕಣ್ಣಾರಿ ಕಂಡಂತಹ ಟಿವಿ9 ತಂಡ ಮಹಿಳೆಯರು ಮಕ್ಕಳು ಪೊಲೀಸರಿಗೆ ಬಿಸ್ಕೆಟ್, ನೀರಿನ ಬಾಟಲ್ ಹಾಗೆ ಪಾಕೆಟ್ ಅನ್ನು ವಿತರಿಸಿದೆ. ಟಿವಿ9 ಸಹಾಯಕ್ಕೆ ನಿರಾಶ್ರಿತರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ವಿಜಯಪುರ ಜಿಲ್ಲೆಯ ದೇವರಹಿಪ್ಪರಗಿ ತಾಲೂಕಿನ ಚಿಕ್ಕರೂಗಿ ಗ್ರಾಮದಲ್ಲಿ ಭಾರಿ ಮಳೆಗೆ ಹಳ್ಳಕೊಳ್ಳಗಳು ತುಂಬಿ ಹರಿತಾ ಇದೆ. ಅಲ್ಲದೆ ಹಳ್ಳದ ನೀರು ಗ್ರಾಮದಲ್ಲಿರುವಂತಹ 8ಕ್ಕೂ ಹೆಚ್ಚು ಗುಡಿಸಲುಗಳಿಗೆ ನುಗ್ಗಿದ್ದು ಜನ ಪೇಚಾಡುವಂತೆ ಆಗಿತ್ತು. ವರುಣನ ಆರ್ಭಟಕ್ಕೆ ಕಂಗಾಲಾದ ವೃದ್ಧೆಯರು ಯಾರಾದರೂ ಸಹಾಯ ಮಾಡಿ ಅಂತ ಕಣ್ಣೀರಿಟ್ಟಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ವರುಣನ ಆರ್ಭಟಕ್ಕೆ ಜಮೀನಿನಲ್ಲಿ ರಾಶಿ ರಾಶಿ ಹಾಕಿದಂತಹ ಶೇಂಗಾ ಬೆಳೆ ನೀರು ಪಾಲಾಗಿದೆ. ಶಿಗ್ಗಾಂವಿ ತಾಲೂಕಿನ ಹಿರೇಮಲ್ಲೂರು, ಕ್ಯಾಲುಕುಂಡ ಸೇರಿದಂತೆ ವಿವಿಧೆಡೆ ಜನರು ಗಿಡದಿಂದ ಶೇಂಗಾ ಬೇರ್ಪಡಿಸಲು ಬೆಳೆ ರಾಶಿ ಮಾಡಿದ್ರು. ನಿನ್ನೆ ರಾತ್ರಿ ಸುರಿದಂತಹ ಮಳೆಗೆ 100 ಎಕರೆ ಜಮೀನು ಕೆರೆಯಂತಾಗಿದ್ದು ಶೇಂಗಾ ಬೆಳೆ ನೀರು ಪಾಲಾಗಿದೆ. ಇದರಿಂದಾಗಿ ಕೆಲ ಗ್ರಾಮಗಳ ರೈತರು ಕಂಗಾಲಾಗಿದ್ದಾರೆ. ನಿರಂತರ ಮಳೆಗೆ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಆಲಹಳ್ಳಿ ಬಳಿ ಇರೋ ಕಾರಂಜ ಡ್ಯಾಂ ಭರ್ತಿಯಾಗಿದೆ. ಹೀಗಾಗಿ ಹೆಚ್ಚುವರಿ ನೀರನ್ನ 3 ಕ್ರಸ್ಟ್ ಗೇಟ್ಗಳ ಮೂಲಕ ಹೊರಬಿಡಲಾಗಿದೆ. 7690 ಟಿಎಂಸಿ ಸಾಮರ್ಥ್ಯದ ಡ್ಯಾಂ ಮಳೆ ನೀರಿಗೆ ತುಂಬಿದೆ. ಹೀಗಾಗಿ ನೀರನ್ನ ಹೊರಹರಿಸಲಾಗ್ತಾ ಇದ್ದು ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯಿಂದ ಇರುವಂತೆ ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ. ಧಾರವಾಡದ ಜಯನಗರದ 4ನೇ ಕ್ರಾಸ್ನಲ್ಲಿ ಚರಂಡಿಯಲ್ಲಿ ಬಿದ್ದ ಹಸುವನ್ನ ರಕ್ಷಣೆ ಮಾಡಲಾಗಿದೆ. ಚರಂಡಿ ದಾಟಲು ಹಸು ಮುಂದಾಗಿತ್ತು. ಈ ವೇಳೆ ಆಯತಪ್ಪಿ ಕಾಲುವೆಗೆ ಬಿದ್ದಿದೆ. ವಿಷಯ ತಿಳಿದು ಸ್ಥಳಕ್ಕೆ ಬಂದಂತಹ ಅಗ್ನಿಶಾಮಕ ಸಿಬ್ಬಂದಿ ಹಸುವನ್ನ ಹಗ್ಗದ ಸಹಾಯದಿಂದ ಮೇಲೆತ್ತಿದ್ದಾರೆ. ಈ ವೇಳೆ ಸ್ಥಳೀಯರು ಅಗ್ನಿಶಾಮಕ ಸಿಬ್ಬಂದಿಗೆ ಸಾಥ್ ಕೊಟ್ಟಿದ್ದಾರೆ. ನಾಮಪತ್ರ ಸಲ್ಲಿಕೆ ಬಳಿಕ ಮಿನಿ ವಾರ್ನಲ್ಲಿ ನಾಯಕರ ವಾಕ್ಸಮರ. ಬಿಜೆಪಿ ಅಭ್ಯರ್ಥಿ ಮುನಿರತ್ನ ವಿರುದ್ಧ ಗುಡುಗಿದ್ದು ಯಾಕೆ ಕನಕಪುರದ ಬಂಡೆ? ನಾಮಿನೇಷನ್ನಲ್ಲಿ ಕುಸುಮ ವಿರುದ್ಧ ಕೇಸ್ ಹಾಕಿದ್ದಕ್ಕೆ ಸಿಡಿತೆದ್ದ ಡಿಕೆಶಿ. ಶಿರಾದಲ್ಲಿ ಜಯಚಂದ್ರ ಶಕ್ತಿ ಪ್ರದರ್ಶನ ನಡೆಸಿದ್ದು ಹೇಗೆ? ಇದೆಲ್ಲವನ್ನು ನೋಡೋಣ ಮಿನಿ ವಾರ್ ನ್ಯೂಸ್ ಟಾಪ್ 9ನಲ್ಲಿ. ರಾಜರಾಜೇಶ್ವರಿ ನಗರ ಮತ್ತು ಶಿರಾ ಬೈ ಎಲೆಕ್ಷನ್ ಡೇಟ್ ಫಿಕ್ಸ್ ಆಗ್ತಾ ಇದ್ದಂತೆಯೇ ಪಕ್ಷಗಳ ನಾಯಕರ ಮಧ್ಯೆ ಮಾತಿನ ವಾಕ್ಸಮರ ನಡೆದಿದೆ. ಕಾಂಗ್ರೆಸ್ ಬಿಟ್ಟು ಬಿಜೆಪಿಯಿಂದ ಅಖಾಡಕ್ಕಿಳಿದಿರುವಂತಹ ಮುನಿರತ್ನ ವಿರುದ್ಧ ಕಿಡಿಕಾರಿರುವಂತಹ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ, ಮುನಿರತ್ನನನ್ನ ನಾವೇ ಬೆಳೆಸಿದ್ದು ಕಾಂಗ್ರೆಸ್, ಜೆಡಿಎಸ್, ಆರ್ಎಸ್ಎಸ್, ಬಿಜೆಪಿ ಎಲ್ಲರದ್ದು ಒಂದೇ ಉದ್ದೇಶ, ಬಿಜೆಪಿ ಕ್ಯಾಂಡಿಡೇಟ್ನ ಸೋಲಿಸುವುದು ಅಂತ ಹೇಳಿದ್ರು. ಆರ್ಆರ್ ನಗರ ಬೈ ಎಲೆಕ್ಷನ್ನಿಂದಾಗಿ ಹಲವು ಘಟಾನುಘಟಿ ನಾಯಕರು ಒಬ್ಬರ ಮೇಲೊಬ್ಬರು ಟೀಕಾ ಪ್ರಹಾರ ಮಾಡ್ತಿದ್ದಾರೆ. ಈ ಬಗ್ಗೆ ಮಾತನಾಡಿರುವಂತಹ ಡಿಕೆಶಿ, ಯಾರು ಎಷ್ಟೇ ಸಿಟ್ಟು ಮಾಡಿಕೊಳ್ಳಲಿ, ನಮ್ಮ ಪಕ್ಷಕ್ಕೆ ಸಿದ್ಧಾಂತಕ್ಕೆ ಒಪ್ಪಿ ಯಾರೇ ಬರಲಿ, ನಮ್ಮ ಸ್ವಾಗತ ಇದ್ದೇ ಇದೆ ಅನ್ನೋ ಮೂಲಕ ಎದುರಾಳಿಗಳಿಗೂ ಟಾಂಗ್ ಕೊಟ್ಟಿದ್ದಾರೆ. ಮುನಿರತ್ನಗೆ ಟಿಕೆಟ್ ನೀಡಿದ್ದಕ್ಕೆ ಆರ್ಆರ್ ನಗರ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು. ನಗರ ಮಿನಿವಾರ್ ಅಖಾಡದಲ್ಲಿ ನಿನ್ನೆ 3 ಪಕ್ಷದ ಹುರಿಯಾಳುಗಳು ನಾಮಪತ್ರ ಸಲ್ಲಿಸಿದ್ರು. ಈ ವೇಳೆ ಕೋವಿಡ್ ನಿಯಮ ಉಲ್ಲಂಘನೆಯಾಗಿದ್ದಕ್ಕೆ ಕಾಂಗ್ರೆಸ್ ನಾಯಕರ ವಿರುದ್ಧ ದೂರು ದಾಖಲಾಗಿದೆ. ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸಿರುವಂತಹ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ, ಯಾರ್ಯಾರು 100 ಮೀಟರ್ ಒಳಗಡೆ ಇದ್ರು, ಡಿಸಿಎಂ ಎಲ್ಲಿದ್ರು, ಸಚಿವರು ಎಲ್ಲಿದ್ರು, ಅವರ ಮೇಲೆ ಕೇಸ್ ಯಾಕೆ ಹಾಕಿಲ್ಲ ಅಂತ ಟಾಂಗ್ ಕೊಟ್ರು. ಆರ್
ವರುಣನಗರ ಬಿಬಿಎಂಪಿ ಕಚೇರಿ ಬಳಿ ಬೈ ಎಲೆಕ್ಷನ್ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಕೆ ವೇಳೆ ಕೋವಿಡ್ ನಿಯಮ ಉಲ್ಲಂಘನೆಯಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ಕುಸುಮಾ ವಿರುದ್ಧ ದೂರು ದಾಖಲಾಗಿದ್ದಕ್ಕೆ ಕಿಡಿಕಾಡಿರುವಂತಹ ಡಿಕೆಶಿ ಕ್ಯಾಂಡಿಡೇಟ್ ಮೇಲೆ ಕೇಸ್ ಹಾಕ್ತಾರಲ್ಲ, ಗಂಡಸರ ಇವರು ಹೇಡಿಗಳು ಅಂತ ತೆಗಳಿದ್ರು. ನನ್ನ ಮೇಲೂ ಕೇಸ್ ಹಾಕಿಲ್ಲ, ಸಿದ್ದರಾಮಯ್ಯ ಮೇಲೂ ಕೇಸ್ ಹಾಕದೆ ಕುಸುಮಾ ಮೇಲೆ ಕೇಸ್ ಹಾಕಿದ್ದಕ್ಕೆ ಕಿಡಿಕಾರಿದ್ರು. ನಾಮಪತ್ರ ಸಲ್ಲಿಕೆ ವೇಳೆ ಕೋವಿಡ್ ನಿಯಮ ಉಲ್ಲಂಘಿಸಿದ್ದಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಕುಸುಮಾ ವಿರುದ್ಧ ಬಿಜೆಪಿಯವರು ದೂರು ದಾಖಲಿಸಿದ್ದಾರೆ. ಬಿಬಿಎಂಪಿ ಆಯುಕ್ತರ ಬಗ್ಗೆಯೂ ನಮಗೆ ಗೊತ್ತಿದೆ. ಪಾಪ ಕುಸುಮಾ ಏನ್ ತಪ್ಪು ಮಾಡಿದ್ದಾಳೆ, ತಳ್ಳಿದ್ರೆ ಬಿದ್ದು ಹೋಗ್ತಾಳೆ, ಅಂಥವಳ ಮೇಲೆ ದಬ್ಬಾಳಿಕೆ ನಡೆಯುವುದನ್ನ ಕಾಂಗ್ರೆಸ್ ಸಹಿಸಲ್ಲ ಅಂತ ಬಿಜೆಪಿ ವಿರುದ್ಧ ಡಿಕೆಶಿ ಗುಡುಗಿದ್ರು. ಮಾತ್ರವಲ್ಲ, ಇದೊಂದು ನೀಚ ರಾಜಕಾರಣ ಅಂತಲೂ ಟೀಕಾ ಪ್ರಹಾರ ನಡೆಸಿದ್ರು. ಶಿರಾ ಬೈ ಎಲೆಕ್ಷನ್ ಅಖಾಡದಲ್ಲಿ ಕಾಂಗ್ರೆಸ್ ರಣಕಹಳೆ ಮೊಳಗ್ತಿದೆ. ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಟಿಬಿ ಜಯಚಂದ್ರ ಇದು ನಾಮಪತ್ರ ಸಲ್ಲಿಸಿದ್ರು. ಟಿಬಿ ಜಯಚಂದ್ರಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ ಸಾಥ್ ಕೊಟ್ಟರು. ನಾಮಿನೇಷನ್ ಪ್ರಕ್ರಿಯೆ ಬಳಿಕ ಶಿರಾದ ಪ್ರಮುಖ ರಸ್ತೆಗಳಲ್ಲಿ ಎಲ್ಲಾ ನಾಯಕರು ಮೆರವಣಿಗೆಯಲ್ಲೇ ಪಾಲ್ಗೊಂಡರು. ಶಿರಾ ಬೈ ಎಲೆಕ್ಷನ್ ಅಖಾಡದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ಗೆ ಪೈಪೋಟಿ ನೀಡಿರುವಂತಹ ಕಾಂಗ್ರೆಸ್ ಅಭ್ಯರ್ಥಿ ಟಿಬಿ ಜಯಚಂದ್ರ ನಾಮಪತ್ರ ಸಲ್ಲಿಕೆಗೂ ಮುನ್ನ ಪೂಜೆ ಸಲ್ಲಿಸಿದರು. ಶಿರಾದ ಕೋಟೆ ಮಾರಮ್ಮ ಹಾಗೂ ರಾಘವೇಂದ್ರ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದರು. ಬಳಿಕ ಮಾಜಿ ಸಿಎಂ ಸಿದ್ದರಾಮಯ್ಯ, ಡಿಕೆಶಿ, ಪರಮೇಶ್ವರ್ ರಾಜಣ್ಣ ಜೊತೆ ಸೇರಿ ಶಿರಾ ಮಿನಿ ವಿಧಾನಸೌಧದಲ್ಲಿ ನಾಮಪತ್ರ ಸಲ್ಲಿಸಿದರು. ರಾಜರಾಜೇಶ್ವರಿ ನಗರ ಬೈ ಎಲೆಕ್ಷನ್ ವಾರ್ಡ್ನಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರುವಂತಹ ಬಿಜೆಪಿ ಅಭ್ಯರ್ಥಿ ಗೆಲುವಿಗಾಗಿ ನಾನಾ ಕಸರತ್ತು ನಡೆಸಿದ್ದಾರೆ. ನಿನ್ನೆಯಷ್ಟೇ ನಾಮಪತ್ರ ಸಲ್ಲಿಸಿರುವಂತಹ ಮುನಿರತ್ನ ಇಂದು ಬೊಮ್ಮಾಯಿ ಜೊತೆ ಚರ್ಚೆ ನಡೆಸಿದ್ರು. ಕಾಂಗ್ರೆಸ್ ಅಭ್ಯರ್ಥಿ ಕುಸುಮಾ ವಿರುದ್ಧದ ಎಫ್ಐಆರ್ ಬಳಿಕ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಖಾಸಗಿ ನಿವಾಸಕ್ಕೆ ಮುನಿರತ್ನ ತೆರಳಿದ್ದು ಕುತೂಹಲ ಮೂಡಿಸಿದೆ. ನವೆಂಬರ್ 3ರಂದು ನಡೆಯಲಿರುವಂತಹ ಆರ್.ಆರ್. ನಗರ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಮುನಿರತ್ನ ಗೆಲುವು 100ಕ್ಕೆ 100ರಷ್ಟು ಖಚಿತ ಅಂತ ಸಚಿವ ಸೋಮಶೇಖರ್ ಹೇಳಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದಂತಹ ಸೋಮಶೇಖರ್, ಜೆಡಿಎಸ್ ಬಿಜೆಪಿ ಮಧ್ಯೆ ಯಾವುದೇ ಒಳಒಪ್ಪಂದ ಇಲ್ಲ, ಅದರ ಅವಶ್ಯಕತೆಯೂ ನಮಗಿಲ್ಲ. ನಮ್ಮ ಅಭ್ಯರ್ಥಿ ಮುನಿರತ್ನ ಒಳ್ಳೆ ಕೆಲಸ ಮಾಡಿದ್ದಾರೆ, ಹೀಗಾಗಿ ಗೆದ್ದೇ ಗೆಲ್ತಾರೆ ಅಂತ ಹೇಳಿದ್ರು. ಡ್ರಗ್ಸ್ ಜಾಲದಲ್ಲಿ ಸಿಲುಕಿರೋ ವೀರೇನ್ ಖನ್ನಾ ತನಿಖಾ ಅಧಿಕಾರಿಗಳಿಗೆ ದೊಡ್ಡ ತಲೆನೋವಾಗಿದ್ದು ಯಾಕೆ? ಅಶ್ವಿನ್ ಭೋಗಿ ನಶೆ ನಂಟಿನ ಬಗ್ಗೆ ಬಾಯ್ಬಿಡ್ತಿಲ್ಲ ಯಾಕೆ? ಅನ್ಲಾಕ್ ಬಳಿಕ ಸಿನಿಮಾ ಮಾಲ್ಗಳತ್ತ ಪ್ರೇಕ್ಷಕರು ಹೇಳಿದ್ದೇನು? ಬೆಂಗಳೂರು ನ್ಯೂಸ್ ಟಾಪ್ 9ನಲ್ಲಿ ಇದೆಲ್ಲವನ್ನು ನೋಡೋಣ. ಸ್ಯಾಂಡಲ್ವುಡ್ ನಶೆ ನಂಟಿನ ಕೇಸ್ನಲ್ಲಿ ಸಿಲುಕಿರುವ ಆರೋಪಿ ವೀರೇನ್ ಖನ್ನಾ ಪೊಲೀಸರಿಗೆ ಕಿರಿಕ್ ಮಾಡುವುದು ಇನ್ನೂ ನಿಂತಿಲ್ಲ. ಡ್ರಗ್ಸ್ ಜಾಲದ ಬಗ್ಗೆ ಅತಿ ಹೆಚ್ಚು ವಿಚಾರವನ್ನ ಈತ ತಿಳಿದಿದ್ದು ಪೊಲೀಸರು ಕೇಳುವ ಪ್ರಶ್ನೆಗಳಿಗೆ ಉತ್ತರಿಸುವ ವೇಳೆ ಚೆಳ್ಳೆ ಹಣ್ಣು ತಿನ್ನಿಸುತ್ತಿದ್ದಾನೆ. ವೀರೇನ್ ಖನ್ನಾ ವಿಚಾರಣೆಯ ಪೊಲೀಸರಿಗೆ ದೊಡ್ಡ ತಲೆನೋವಾಗಿದೆ. ಖಾಕಿ ಪ್ರಶ್ನೆಗೆ ಕೌಂಟರ್ ಪ್ರಶ್ನೆಗಳನ್ನ ವೀರೇನ್ ಖನ್ನಾ ಕೇಳ್ತಿದ್ದಾನಂತೆ. ಡ್ರಗ್ಸ್ ಕೇಸ್ನ ಆಳ ಅಗಲವನ್ನೆಲ್ಲ ತಿಳಿದಿರುವಂತಹ ವೀರೇನ್ ಖನ್ನಾ ಎನ್ಡಿಪಿಎಸ್ ಆಕ್ಟ್ ಬಗ್ಗೆಯೂ ಕೂಡ ತಿಳಿದುಕೊಂಡಿದ್ದಾನೆ. ಬಿಸಿನೆಸ್ಗೆ ಅಂತ ಇಳಿದವನು ಪಿಎಚ್ಡಿ ಮಟ್ಟಕ್ಕೆ ಬುಕ್ಗಳನ್ನು ಅಧ್ಯಯನ ಮಾಡಿದ್ದಾನೆ. ಎನ್ಡಿಪಿಎಸ್ ಅಂದ್ರೇನು, ಈ ಆಕ್ಟ್ ಜಾರಿಗೆ ಬಂದದ್ದು ಯಾವಾಗ, ಅದರ ಅಂಶಗಳೇನು, ಯಾವ ಸೆಕ್ಷನ್ಗೆ ಯಾವ ರೀತಿಯ ಶಿಕ್ಷೆ, ಎಷ್ಟು ಪ್ರಮಾಣದ ಶಿಕ್ಷೆ ಇರಲಿದೆ ಎನ್ನುವುದನ್ನು ವೀರೇನ್ ಖನ್ನಾ ಅರಿದು ಕುಡಿದಿದ್ದಾನೆ. ಮಾದಕ ವಸ್ತುಗಳ ಸರಬರಾಜಿನಲ್ಲಿ ಪಿಎಚ್ಡಿ ಮಾಡಿರುವಂತಹ ಆರೋಪಿ ವೀರೇನ್ ಖನ್ನಾ ಎನ್ಡಿಪಿಎಸ್ ಕೇಸ್ ಬಗ್ಗೆ ಪೊಲೀಸರಿಗೆ ಕ್ಲಾಸ್ ತೆಗೆದುಕೊಳ್ತಿದ್ದಾನೆ. ಕೆಲವು ಪ್ರಶ್ನೆಗಳಿಗೆ ಪೊಲೀಸರಿಗೆ ಖನ್ನಾ ಕೌಂಟರ್ ಕೊಡ್ತಿದ್ದಾನೆ. ನಿಮ್ಮ ಪ್ರಶ್ನೆಗೂ ಈ ಕೇಸ್ಗೂ ಸಂಬಂಧವಿಲ್ಲ ಎಂತಿದ್ದು ಈತನ ಹೇಳಿಕೆಗಳಿಂದ ಪೊಲೀಸರಿಗೆ ದೊಡ್ಡ ತಲೆನೋವಾಗಿದೆ. ವೀರೇನ್ ಖನ್ನಾ ಬಂಧನ ಮಾಡಿದಾಗಿನಿಂದಲೂ ಈತನ ಕಿರಿಕೆ ಪೊಲೀಸರೇ ಬೆಸ್ತು ಬಿದ್ದಿದ್ದಾರೆ. ಆರೋಪಿ ವೀರೇನ್ ಖನ್ನಾ ಬಳಿ ನಾನಾ ರೀತಿ ಡ್ರಗ್ಸ್ ಮಾದರಿ ಇರುವುದು ರಿವೀಲ್ ಆಗಿದೆ. ಆತನ ಮೊಬೈಲ್ ಮತ್ತು ಕೆಲ ದಾಖಲೆಗಳನ್ನು ರಿಟ್ರೀವ್ ಮಾಡಿದ ವೇಳೆ ಹಲವು ಸತ್ಯಗಳು ಬಯಲಾಗಿದ್ದು ವೀರೇನ್ ಖನ್ನಾ ಬಳಿ ಸುಮಾರು 262 ಮಾದರಿಯ ಡ್ರಗ್ಸ್ ಡೀಟೇಲ್ಸ್ ಇದೆಯಂತೆ. ಪ್ರತಿಯೊಂದು ಡ್ರಗ್ನ ಮಾದರಿ ಹಾಗೂ ಅದನ್ನ ಸೇವನೆ ಮಾಡುವ ವಿಧಾನವನ್ನ ಈ ಐನಾತಿ ತಿಳಿದುಕೊಂಡಿದ್ದಾನೆ. ಡ್ರಗ್ಸ್ ದಂಧೆಯಲ್ಲಿದ್ದಂತಹ ವೀರೇನ್ ಖನ್ನಾ ಡ್ರಗ್ಸ್ ಬಗ್ಗೆ ಸಂಪೂರ್ಣ ಅಧ್ಯಯನ ಮಾಡಿದ್ದಾನೆ. ಗಾಂಜಾ, ಕೊಕೇನ್, ಸಿಂಥೆಟಿಕ್ ಡ್ರಗ್ ಎಂದರೇನು, ಯಾವ ಡ್ರಗ್ಸ್ ನಿಂದ ದೇಹಕ್ಕೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಯಾವ ಡ್ರಗ್ಸ್ ನಿಂದ ದೇಹದ ಸೌಂದರ್ಯ ಹೆಚ್ಚಿಸಬಹುದು, ಯಾವ ಡ್ರಗ್ ನಿಂದ ಹೆಚ್ಚು ನಶೆಯಲ್ಲಿರಬಹುದು, ಮುಖದ ತ್ವಚೆಯನ್ನ ಹೆಚ್ಚು ಗ್ಲೋ ಮಾಡಲು ಇರುವಂತಹ ಡ್ರಗ್ ಯಾವುದು, ಇಡೀ ದಿನ ಖುಷಿಯಾಗಿರಲು ಯಾವ ಡ್ರಗ್ ಬಳಸಬೇಕು, ಇದೆಲ್ಲವನ್ನ ತಿಳಿದುಕೊಂಡಿದ್ದಾನೆ. ಡ್ರಗ್ಸ್ ಕೇಸ್ನಲ್ಲಿ ಸಿಕ್ಕಿಬಿದ್ದಿರುವಂತಹ ಆರೋಪಿ ಅಶ್ವಿನ್ ಭೋಗಿ ವಿಚಾರಣೆಯೇ ಪೊಲೀಸರಿಗೆ ದೊಡ್ಡ ತಲೆನೋವಾಗಿದೆ. ವಿಚಾರಣೆ ವೇಳೆ ಏನ್ ಕೇಳಿದ್ರು ನನಗೇನು ಗೊತ್ತಿಲ್ಲ ಅಂತ ಭೋಗಿ ಮೌನಕ್ಕೆ ಶರಣಾಗ್ತಿದ್ದಾನೆ. ತನಿಖಾಧಿಕಾರಿಗಳು ಏನೇ ಪ್ರಶ್ನೆ ಮಾಡಿದ್ರು ಕೂಡ ತನಿಖಾಧಿಕಾರಿಗಳಿಗೆ ಮರು ಪ್ರಶ್ನೆಯನ್ನು ಮಾಡ್ತಿರುವಂತಹ ಭೋಗಿ 40 ದಿನ ಎಲ್ಲೆಲ್ಲಿ ಹೋಗಿದ್ದೆ, ಯಾರು ನಿನಗೆ ಆಶ್ರಯ ಕೊಟ್ಟಿದ್ದು ಅಂತ ಕೇಳಿದರೆ ನಾನು ಬೆಂಗಳೂರು ಬಿಟ್ಟು ಎಲ್ಲೂ ಹೋಗಿಲ್ಲ ಅಂತ ಹೇಳ್ತಿದ್ದಾನೆ.
ಅನ್ಲಾಕ್ ಮಾರ್ಗಸೂಚಿಯಲ್ಲಿ ಸಿನಿಮಾ ಪ್ರದರ್ಶನಕ್ಕೆ ಅವಕಾಶ ಸಿಗಿದೆ. ಹೀಗಾಗಿ ಇಂದು ಥಿಯೇಟರ್ ಮತ್ತು ಮಾಲ್ಗಳಲ್ಲಿ ಸಿನಿಮಾ ಶೋ ನಡೆದಿದೆ. ಬೆಂಗಳೂರಿನ ಬಹುತೇಕ ಮಾಲ್ಗಳಲ್ಲಿ ಇಂದಿನಿಂದ ಶಕ್ತಿ ಪ್ರದರ್ಶನ ಶುರುವಾಗಿದೆ. ಲವ್ ಮಾಕ್ಟೇಲ್, ಶಿವಾಜಿ ಸೂರತ್ಕಲ್ ಸೇರಿದಂತೆ ಹಲವು ಚಿತ್ರಗಳು ರಿಲೀಸ್ ಆಗಿದೆ. ಒರಾಯಿನ್ ಮಾಲ್, ಜಿಟಿ ವರ್ಲ್ಡ್ ಮಾಲ್, ವೈಷ್ಣವಿ ಮಾಲ್, ವೆಗಾ ಸಿಟಿ ಹಾಗೆ ಗರುಡ ಮಾಲ್ನಲ್ಲಿ ಸಿನಿಮಾ ಪ್ರದರ್ಶನ ಆರಂಭ ಆಗಿದೆ. ಸ್ಯಾಂಡಲ್ವುಡ್ನಲ್ಲಿದ್ದಂತಹ ಸ್ಟಾರ್ ವಾರ್ಗೆ ಕೊರೋನಾದಿಂದಾಗಿ ಬ್ರೇಕ್ ಬಿದ್ದಿದೆ. ಹೀಗಾಗಿ ರಿಲೀಸ್ಗೆ ರೆಡಿಯಾಗಿರುವಂತಹ ಹಲವು ಸ್ಟಾರ್ ನಟರ ಸಿನಿಮಾಗಳನ್ನು ಒಟ್ಟಿಗೆ ರಿಲೀಸ್ ಮಾಡುವುದು ಬದಲು ಒಬ್ಬರ ಸಿನಿಮಾದ ಬಳಿಕ ಮತ್ತೊಬ್ಬರ ಸಿನಿಮಾ ರಿಲೀಸ್ ಮಾಡಲು ಕನ್ನಡ ಚಿತ್ರರಂಗ ಪ್ಲಾನ್ ಮಾಡ್ತಾ ಇದೆ. ಸಿನಿಮಾ ರಿಲೀಸ್ ಮಾಡೋದಕ್ಕೆ ಬಿಗ್ ಸ್ಟಾರ್ಗಳು ಹಿಂದೇಟು ಹಾಕ್ತಾ ಇದ್ದು, ಬಿಗ್ ಬಜೆಟ್ ಸಿನಿಮಾಗಳ ನಿರ್ಮಾಪಕರು ಜಿದ್ದಿಗೆ ಬಿದ್ದು ಸಿನಿಮಾ ರಿಲೀಸ್ ಮಾಡದಂತೆ ಒಳ ಒಪ್ಪಂದ ಮಾಡಿಕೊಂಡಿದ್ದಾರೆ. ರಸ್ತೆ ಅತಿಕ್ರಮಿಸಿ ಮನೆ ಕಟ್ಟೋರ್ಗೆ ಏನ್ ಮಾಡ್ತೀರಿ ಅಂತ ಬಿಬಿಎಂಪಿ ಅಧಿಕಾರಿಗಳಿಗೆ ಶಾಸಕ ಆರ್ ಮಂಜುನಾಥ್ ತರಾಟೆ ತೆಗೆದುಕೊಂಡ್ರು. ಚಿಕ್ಕಸಂದ್ರದಲ್ಲಿ ರೌಂಡ್ಸ್ ಮಾಡಿದ ದಾಸರಹಳ್ಳಿ ಜೆಡಿಎಸ್ ಶಾಸಕ ಮಂಜುನಾಥ್ ಒತ್ತುವರಿ ಮಾಡಿ ನಿರ್ಮಿಸಿದವರ ಮನೆಯನ್ನ ಕೂಡಲೇ ಅವರ ಮನವೊಲಿಸಿ ತೆರವುಗೊಳಿಸಲು ಸೂಚಿಸಿದರು. ಸ್ಥಳೀಯರ ದೂರಿನ ಮೇರೆಗೆ ಅಧಿಕಾರಿಗಳಿಗೆ ಶಾಸಕರು ತರಾಟೆ ತೆಗೆದುಕೊಂಡ್ರು. ಮಹಾಮಳೆಯಿಂದಾಗಿ ಮುಳುಗಿ ಹೋಗ್ತಾ ಇದೆ ಮುಂಬೈ ಮತ್ತು ಪುಣೆ. ಆಂಧ್ರಪ್ರದೇಶದಲ್ಲೂ ವರುಣಾಘಾತ. ಕಳೆದ 2 ದಿನಗಳಿಂದ ಭಾರತದಲ್ಲಿ ಕೊರೋನಾ ಸೋಂಕು ಇಳಿಕೆಯಾಗಿದ್ದು ಹೇಗೆ? ಪ್ರಧಾನಿ ನರೇಂದ್ರ ಮೋದಿಯ ಆಸ್ತಿಯ ಮೌಲ್ಯ ಎಷ್ಟು ಗೊತ್ತಾ? ಇದೆಲ್ಲವನ್ನೂ ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9ನಲ್ಲಿ. ಭಾರತದಲ್ಲಿ ಅಬ್ಬರಿಸಿ ಬೊಬ್ಬರಿತಾಲೆ ಇದ್ದಂತಹ ಕೊರೋನಾ ಸೋಂಕು ಕಳೆದ 2 ದಿನಗಳಿಂದ ಕೊಂಚ ಮಟ್ಟಿಗೆ ತಗ್ಗಿದೆ. 24 ಗಂಟೆಗಳ ಅವಧಿಯಲ್ಲಿ ದೇಶದಲ್ಲಿ 63,509 ಜನರಿಗೆ ವೈರಸ್ ಅಟ್ಯಾಕ್ ಆಗಿದೆ. ಒಂದೇ ದಿನದಲ್ಲಿ 730 ಜನರು ಸೋಂಕಿನಿಂದ ಮೃತಪಟ್ಟಿದ್ದಾರೆ. ದೇಶದಲ್ಲಿ ಈವರೆಗೆ 72 ಲಕ್ಷ ಜನರಿಗೆ ವೈರಸ್ ಹೊಕ್ಕಿದ್ದು 8 ಲಕ್ಷ ಜನರು ಇನ್ನೂ ಕೋವಿಡ್ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಕೊರೋನಾ ವೈರಸ್ ಜನಸಾಮಾನ್ಯರಿಂದ ಹಿಡಿದು ಜನನಾಯಕರವರೆಗೂ ಅಟ್ಯಾಕ್ ಮಾಡ್ತಾನಿದೆ. ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಮುಲಾಯಂ ಸಿಂಗ್ ಯಾದವ್ ಮತ್ತು ಅವರ ಪತ್ನಿ ಸಾಧನಾ ಗುಪ್ತಾಗೂ ಕೊರೋನಾ ಸೋಂಕು ಕಾಣಿಸಿಕೊಂಡಿದೆ. ಈ ಮೊದಲು ಸಾಧನಾ ಗುಪ್ತಾಗೂ ಕೊರೋನಾ ಸೋಂಕಿನ ಲಕ್ಷಣಗಳು ಕಾಣಿಸಿಕೊಂಡಿತ್ತು. ಆದರೆ ಆರ್ಟಿಪಿಸಿಆರ್ ಟೆಸ್ಟ್ನಲ್ಲಿ ನೆಗೆಟಿವ್ ಬಂದಿತ್ತು. ಕೊರೋನಾ ಸೋಂಕಿನ ಭೀತಿಯಿಂದ ಕಳೆದ 7 ತಿಂಗಳಿನಿಂದ ಬಂದ್ ಆಗಿದ್ದಂತಹ ಸಿನಿಮಾ ಮಾಲ್ಗಳು ಇಂದಿನಿಂದ ಓಪನ್ ಆಗ್ತಾ ಇದೆ. ಕೇಂದ್ರ ಸರ್ಕಾರದ ಅನ್ಲಾಕ್ ಮಾರ್ಗಸೂಚಿಯಂತೆಯೇ ಥಿಯೇಟರ್ಗಳನ್ನು ತೆರೆಯಲಾಗಿದ್ದು, ದೈಹಿಕ ಅಂತರ ಮತ್ತು ಮಾಸ್ಕ್ ಕಡ್ಡಾಯಗೊಳಿಸಿ ಚಿತ್ರ ಪ್ರದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದ್ದು, 50% ಪ್ರೇಕ್ಷಕರನ್ನು ಮಾತ್ರ ಥಿಯೇಟರ್ನಲ್ಲಿ ಕೂರಲು ಅವಕಾಶ ನೀಡಲಾಗಿದೆ. ಮಹಾರಾಷ್ಟ್ರದಲ್ಲೂ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿತಾನೆ ಇದ್ದಾನೆ. ಹೀಗಾಗಿ ಮುಂಬೈ ಮತ್ತು ಪುಣೆಯಲ್ಲಿ ಭಾರೀ ಮಳೆಯಾದ ಪರಿಣಾಮ ತಗ್ಗು ಪ್ರದೇಶಗಳು ಸಂಪೂರ್ಣ ಜಲಾವೃತಗೊಂಡಿದೆ. ಪುಣೆಯಲ್ಲೂ ಪ್ರವಾಹ ಸ್ಥಿತಿ ನಿರ್ಮಾಣವಾಗಿದೆ. ಪುಣೆಯ ಚಂದನ್ ನಗರ ಪೊಲೀಸ್ ಸ್ಟೇಷನ್ ಪೂರ್ತಿ ಜಲಾವೃತಗೊಂಡಿದೆ. ರಾತ್ರಿ ಮಳೆಯ ಆರ್ಭಟಕ್ಕೆ ಮುಂಬೈ ನಗರಿ ಕಂಗೆಟ್ಟು ಹೋಗಿತ್ತು. ದಕ್ಷಿಣ ಭಾರತದಲ್ಲಿ ಮಳೆ ಅಬ್ಬರ ಹೆಚ್ಚಾಗಿದ್ದು ನದಿಗಳು ತುಂಬಿ ಹರಿತಾ ಇದೆ. ಇದರ ಪರಿಣಾಮ ಹೈದರಾಬಾದ್ನಲ್ಲಿ 27 ಜನರು ಸಾವನ್ನಪ್ಪಿದ್ದಾರೆ. ಹೈದರಾಬಾದ್ನ ಹಳೆ ಬಸ್ತಿ ಪ್ರದೇಶದಲ್ಲಿ ಮನೆ ಕುಸಿತದಿಂದ 9 ಜನರು ಸಾವನ್ನಪ್ಪಿದ್ದಾರೆ. ಕೆರೆಗಳು ತುಂಬಿ ಹರಿದು 6 ಜನರು ಮೃತಪಟ್ಟಿದ್ರೆ, ಪ್ರವಾಹದಲ್ಲಿ ಕೊಚ್ಚಿ ಹೋಗಿದ್ದ ಇನ್ನೂ 9 ಮೃತದೇಹಗಳು ಪತ್ತೆಯಾಗಿಲ್ಲ. ದಿಲ್ಸುಖ್ ನಗರದಲ್ಲಿ ನೀರಲ್ಲಿ ಮುಳುಗಿ ಬಾಲಕ ಪ್ರಾಣ ಕಳೆದುಕೊಂಡಿದ್ದಾನೆ. ಬಸ್ ಒಂದು ಪಲ್ಟಿ ಹೊಡೆದು 20ಕ್ಕೂ ಹೆಚ್ಚು ಮಂದಿಗೆ ಗಾಯಗಳಾಗಿರುವಂತಹ ಘಟನೆ ಆಂಧ್ರಪ್ರದೇಶದ ಫಿರಂಗಿಪುರದಲ್ಲಿ ನಡೆದಿದೆ. ಗುಂಟೂರು ಜಿಲ್ಲೆಯ ಫಿರಂಗಿಪುರದಲ್ಲಿ 30ಕ್ಕೂ ಹೆಚ್ಚು ಪ್ರಯಾಣಿಕರು ಪ್ರಯಾಣವನ್ನು ಬೆಳೆಸುತ್ತಿದ್ದರು. ಈ ವೇಳೆ ಸೀಟುಗಳಲ್ಲಿ 2 ಮಕ್ಕಳು ಸಿಕ್ಕಾಕೊಂಡಿದ್ದರು. ಅಡ್ಡವಾಗಿದ್ದಂತಹ ರಾಡ್ ಗ್ಲಾಸ್ಗಳನ್ನು ಮುರಿದು ಮಕ್ಕಳನ್ನು ರಕ್ಷಿಸಲಾಗಿದೆ. ಅಪಘಾತಕ್ಕೀಡಾದಂತಹ ಬಸ್ ಚಿರಾಲದಿಂದ ಹೈದರಾಬಾದ್ಗೆ ಹೊರಟಿತ್ತು ಎನ್ನಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಆದಾಯದಲ್ಲಿ ಈ ವರ್ಷ 36 ಲಕ್ಷ ಮೌಲ್ಯ ಹೆಚ್ಚಳವಾಗಿದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಮೋದಿ ಆಸ್ತಿಯಲ್ಲಿ ಹೆಚ್ಚಳವಾಗಿದ್ದು, ಪ್ರಧಾನಮಂತ್ರಿಗಳ ಕಚೇರಿ ಸಲ್ಲಿಸಿದಂತಹ ಮಾಹಿತಿಯಿಂದ ಬಹಿರಂಗವಾಗಿದೆ. ಜೂನ್ 30ರ ವೇಳೆಗೆ ಮೋದಿ ಆಸ್ತಿ ಮೌಲ್ಯ 2.85 ಕೋಟಿ ರೂಪಾಯಿ ಆಗಿದೆ. ಕಳೆದ ವರ್ಷ 2.49 ಕೋಟಿ ರೂಪಾಯಿಗೆ ಹೋಲಿಸಿದರೆ ಸುಮಾರು 36 ಲಕ್ಷ ರೂಪಾಯಿ ಹೆಚ್ಚಳವಾಗಿದೆ. ಒಂದು ವರ್ಷದಲ್ಲಿ ಸುಮಾರು 3.3 ಲಕ್ಷ ರೂಗಳ ಬ್ಯಾಂಕ್ ಠೇವಣಿಯಲ್ಲಿ ಹೆಚ್ಚಳವಾಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಪತ್ನಿ ಇತ್ತೀಚೆಗಷ್ಟೇ ಕೊರೋನಾ ಸೋಂಕಿನಿಂದ ಗುಣಮುಖರಾಗಿದ್ದಾರೆ. ಆದ್ರೆ ಈಗ ಟ್ರಂಪ್ ದಂಪತಿಯ ಮಗ ಬರೂನ್ಗೂ ಸೋಂಕು ಕಾಣಿಸಿಕೊಂಡಿದೆ. ಈ ಬಗ್ಗೆ ಮೆಲಾನಿಯಾ ಹೇಳಿದ್ದು, ಮಗನಿಗೂ ಕೊರೋನಾ ಬರುವ ಭಯ ನಿಜವಾಗಿದೆ. ಕೊರೋನಾ ಸೋಂಕಿನ ಯಾವ ಲಕ್ಷಣಗಳು ಇಲ್ಲದೆಯೇ ಕೊರೋನಾ ಪಾಸಿಟಿವ್ ಆಗಿದೆ ಅಂತ ಅಮೆರಿಕದ ಪ್ರಥಮ ಮಹಿಳಾ ಲೇಡಿ ಹೇಳಿದ್ದಾರೆ. ಫ್ರಾನ್ಸ್ನ
ದೇಶದಲ್ಲಿ ಕೊರೋನಾ ಸೋಂಕಿನ ಅಬ್ಬರ ಏರಿಕೆಯಾಗ್ತಾನೆ ಇದ್ದು ದೇಶದಲ್ಲಿ ಸೋಂಕಿತರ ಸಂಖ್ಯೆ 7,79,063ಕ್ಕೆ ಏರಿಕೆಯಾಗಿದೆ. ಸೋಂಕಿನಿಂದಾಗಿ 33,000ಕ್ಕೂ ಹೆಚ್ಚು ಜನರು ಜೀವ ಕಳೆದುಕೊಂಡಿದ್ದರೆ 1 ಲಕ್ಷಕ್ಕೂ ಅಧಿಕ ಜನರು ವೈರಸ್ ವಿರುದ್ಧ ಹೋರಾಡಿ ಗುಣಮುಖರಾಗಿದ್ದಾರೆ. ಕೊರೋನಾ ಅಂಕಿಶಂಕೆಗೂ ಸಿಗದೆ ಮುಂದುವರಿತಾ ಇರುವುದಕ್ಕೆ ಬ್ರೇಕ್ ಹಾಕುವ ಸಲುವಾಗಿ ಫ್ರಾನ್ಸ್ನಲ್ಲಿ ಹೆಲ್ತ್ ಎಮರ್ಜೆನ್ಸಿ ಘೋಷಿಸಲಾಗಿದೆ. ಬೆಂಗಳೂರು ತಂಡದ ಮೇಲೆ ಇಂದು ಅಬ್ಬರಿಸಲಿದ್ದಾರಾ ಕ್ರಿಸ್ ಗೇಲ್? ಗೆಲ್ಲುವ ಮ್ಯಾಚ್ನು ಸೋತಿದ್ದು ಹೇಗೆ ರಾಜಸ್ಥಾನ್ ರಾಯಲ್ಸ್ ತಂಡ? ಇದೆಲ್ಲವನ್ನು ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9 ನಲ್ಲಿ. ರಾಜಸ್ಥಾನ್ ರಾಯಲ್ಸ್ ವಿರುದ್ಧ 13 ರನ್ಗಳ ಭರ್ಜರಿ ಗೆಲುವು ಸಾಧಿಸಿದಂತಹ ಡೆಲ್ಲಿ ಕ್ಯಾಪಿಟಲ್ಸ್ ಅಗ್ರಸ್ಥಾನಕ್ಕೇರಿದೆ. ಒಟ್ಟು 8 ಪಂದ್ಯಗಳಲ್ಲಿ 6 ಪಂದ್ಯಗಳನ್ನು ಗೆದ್ದಿರುವಂತಹ ಡೆಲ್ಲಿ 12 ಅಂಕಗಳೊಂದಿಗೆ ನಂಬರ್ 1 ಸ್ಥಾನವನ್ನು ಅಲಂಕರಿಸಿದೆ. ಇನ್ನು ರಾಜಸ್ಥಾನ್ ರಾಯಲ್ಸ್ 7ನೇ ಸ್ಥಾನದಲ್ಲಿದೆ. ರಾಜಸ್ಥಾನ್ ರಾಯಲ್ಸ್ ವಿರುದ್ಧದ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ನ ತುಷಾರ್ ದೇಶಪಾಂಡೆ ಐಪಿಎಲ್ಗೆ ಪದಾರ್ಪಣೆ ಮಾಡಿದ್ರು. ಹರ್ಷಲ್ ಪಟೇಲ್ ಸ್ಥಾನಕ್ಕೆ ರೀಪ್ಲೇಸ್ ಆಗಿದ್ದಂತಹ ದೇಶಪಾಂಡೆ 4 ಓವರ್ಗಳಲ್ಲಿ 37 ರನ್ ನೀಡಿ 2 ವಿಕೆಟ್ ಪಡೆದರು. ಬೆನ್ ಸ್ಟೋಕ್ಸ್ ಹೊಡೆದಂತಹ ಚೆಂಡನ್ನು ತಡೆಯಲು ಮುಂದಾದಂತಹ ಶ್ರೇಯಸ್ ಅಯ್ಯರ್ ಭುಜದ ನೋವಿಗೆ ತುತ್ತಾದರು. ತೀವ್ರ ನೋವಿನಿಂದ ಬಳಲಿದಂತಹ ಅಯ್ಯರ್ ಮೈದಾನದಿಂದ ಹೊರ ನಡೆದರು. ಇದರಿಂದ ಶಿಖರ್ ಧವನ್ ತಂಡವನ್ನ ಮುನ್ನಡೆಸಿದ್ರು. ಡೆಲ್ಲಿ ಕ್ಯಾಪಿಟಲ್ಸ್ನ ಅಜಿಂಕ್ಯ ರಹಾನೆ ರಾಜಸ್ಥಾನ ವಿರುದ್ಧವೂ ವೈಫಲ್ಯ ಅನುಭವಿಸಿದ್ರು. ಮುಂಬೈ ವಿರುದ್ಧ 15 ರನ್ ಗಳಿಸಿದಂತಹ ರಹಾನೆ ರಾಜಸ್ಥಾನ ವಿರುದ್ಧ 9 ಎಸೆತಗಳನ್ನು ಎದುರಿಸಿ ಕೇವಲ 2 ರನ್ ಗಳಿಸಿ ಜೋಫ್ರಾ ಆರ್ಚರ್ಗೆ ವಿಕೆಟ್ ಒಪ್ಪಿಸಿದ್ರು. ಆರ್ಸಿಬಿ ವಿರುದ್ಧದ ಇಂದಿನ ಪಂದ್ಯಕ್ಕೆ ಕ್ರಿಸ್ ಗೇಲ್ ಕಣಕ್ಕಿಳಿಯೋದು ಪಕ್ಕಾ ಆಗಿದೆ. ಈ ಕುರಿತಂತೆ ಕ್ರಿಸ್ ಗೇಲ್ ವಿಡಿಯೋವೊಂದರಲ್ಲಿ ಮಾತನಾಡಿದ್ದು, ನನಗಾಗಿ ತುಂಬಾ ಕಾಲದಿಂದ ಕಾಯ್ತಾ ಇದ್ರಿ, ಆ ಕಾಯುವಿಕೆಗೆ ಈಗ ಅಂತ್ಯವಾಗಿದೆ ಅಂತ ತಿಳಿಸಿದ್ದಾರೆ. ಡಾಲಿ ಧನಂಜಯ್ ಅಭಿನಯದ ಬಡವ ರಾಸ್ಕಲ್ ಸಿನಿಮಾ ಶೂಟಿಂಗ್ ಪೂರ್ಣಗೊಂಡಿದೆ. ನಾಯಕ ಪಾತ್ರದ ಜೊತೆಗೆ ಸ್ವತಃ ಧನಂಜಯ್ ಈ ಚಿತ್ರಕ್ಕೆ ಬಂಡವಾಳ ಹೂಡಿದ್ದಾರೆ. ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಮಾತ್ರ ಬಾಕಿ ಇದ್ದು ಸದ್ಯದಲ್ಲೇ ರಿಲೀಸ್ ಡೇಟ್ ಅನೌನ್ಸ್ ಮಾಡಲಿದೆ ಚಿತ್ರತಂಡ. ಸಂಭ್ರಮದಲ್ಲಿದೆ ಏಕಲವ್ಯ ಚಿತ್ರತಂಡ. ಚಿತ್ರದ ನಾಯಕ ರಾಣಾ ಹುಟ್ಟುಹಬ್ಬವನ್ನ ಚಿತ್ರತಂಡ ಆಚರಿಸ್ತಾ ಇದೆ. ಲಾಕ್ಡೌನ್ ಬಳಿಕ ಉಳಿದ ಚಿತ್ರೀಕರಣವನ್ನ ಮುಂದುವರೆಸಿದ್ದು ಆದಷ್ಟು ಬೇಗ ಶೂಟಿಂಗ್ ಮುಗಿಸಲಿದೆ. ಪ್ರೇಮ್ ನಿರ್ದೇಶನದಲ್ಲಿ ರಚಿತಾ ರಾಮ್ ರಾಣನಿಗೆ ಜೊತೆಯಾಗಿದ್ದಾರೆ. ಲಾಕ್ಡೌನ್ ಬಳಿಕ ಇಂದಿನಿಂದ ಚಿತ್ರಮಂದಿರ ತೆರೆಯಲು ಅವಕಾಶ ನೀಡಲಾಗಿದೆ. ಅದರಂತೆ ಮಾರ್ಗಸೂಚಿ ಪ್ರಕಾರ ಕೆಲವೊಂದು ಚಿತ್ರಮಂದಿರಗಳು ಇಂದಿನಿಂದ ಚಿತ್ರ ಪ್ರದರ್ಶನ ಶುರು ಮಾಡಿದ್ದು, ನಾಳೆಯಿಂದ ಬಹುತೇಕ ಎಲ್ಲಾ ಕಡೆಗಳಲ್ಲಿ ಚಿತ್ರ ಪ್ರದರ್ಶನ ನಡೆಯಲಿದೆ. ಅನ್ಲಾಕ್ ಬಳಿಕ ಸಾಕಷ್ಟು ಚಿತ್ರಗಳು ತೆರೆ ಮೇಲೆ ಮಿಂಚಲು ರೆಡಿಯಾಗ್ತಾ ಇದೆ. ನಟ ಪ್ರಜ್ವಲ್ ದೇವರಾಜ್ ಅಭಿನಯದ ಜೆಂಟಲ್ಮ್ಯಾನ್ ಚಿತ್ರ ಕೂಡ ರಿಲೀಸ್ ಆಗ್ತಾ ಇದೆ. ದಸರಾ ಹಬ್ಬದ ಪ್ರಯುಕ್ತ ಜೆಂಟಲ್ಮ್ಯಾನ್ ಮತ್ತೆ ಅಬ್ಬರಿಸಲಿದ್ದಾನೆ.